ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಮಾವಯ್ಯ, ಸೀತಾ ಸರಿ ಹೋಗ್ತಾಳೆ, ಯಾವ ಆಸ್ಪತ್ರೆನೂ ಬೇಡ ಅಂತಿದ್ರಲ್ಲ, ಇನ್ಮೇಲೆ ಅದೇ ಮಾತನ್ನು ಹೇಳಿ ನೋಡೋಣ. ಅದು ಹಾಗಲ್ಲ ಸೀತಾ. ಅದೇ ಪ್ಲೀಸ್ ಏನು ಎಕ್ಸ್ಪ್ಲೇನ್ ಮಾಡಬೇಡಿ. ತಾತ ಮಗುನ ಹೇಗೆ ಎತ್ಕೊಂಡಿದ್ರು ಅಂತ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಲ್ಲ. ಸೀತಾ, ಅದು ತಾತ, ನೀವು ನನ್ನ ಮಗಳನ್ನ ಒಂದೇ ಕೈಯಲ್ಲಿ ಹಿಡ್ದಿದ್ರೋ ಇಲ್ವೋ ಹೇಳಿ. ಹೌದಮ್ಮ, ಆದ್ರೆ ನೀವ್ ಹೀಗ್ ಮಾಡ್ತೀರಾ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ತಾತ. ನೀವ್ ಯಾವತ್ತೂ ಈ ತರ ಮಾಡಲ್ಲ. ಆದ್ರೆ ಇವತ್ ಯಾಕೆ ತಾತ ಹೀಗೆ? ಇಷ್ಟಕ್ಕೂ ಏನಾಗಿದೆ ನಿಮ್ಗೆ? ಯಾಕೆ ಸಿಹಿ ವಿಷಯದಲ್ಲಿ ಎಲ್ರು ಅಂತಾರ ನಡ್ಕೋತಿದ್ದೀರಾ? ಸಿಹಿ ಮನೆ ಮಗಳು ಅಂತ ಒಪ್ಕೊಂಡ್ಮೇಲೆ ಅವಳಿಗೆ ಅಷ್ಟೊಂದೆಲ್ಲ ಪ್ರೀತಿ ತೋರಿಸಿದಲ್ವಾ? ಈಗ ಪ್ರೀತಿ ಎಲ್ಲಿ ಹೋಯ್ತು ತಾತ? ಸೀತಾ, ನೀನ್ ಮಾತಾಡ್ತಾ ಇರೋದು ಮಾವಯ್ಯನ ಹತ್ರ. ಹೀಗೆಲ್ಲ ಮಾತಾಡೋದು ತಪ್ಪು. ಮತ್ತೆ ಅವ್ರು ಮಾಡಿದ್ ಸರಿನಾ ಅತ್ತೆ? ಅತ್ತೆ, ನನ್ ಮಗಳು ವಿಷಯಕ್ಕೆ ಯಾರೇ ಬಂದ್ರು ನಾನಂತೂ ಸುಮ್ನೆ ಬಿಡಲ್ಲ. ನನ್ ಮಗಳಿಗಿಂತ ದೊಡ್ಡದ್ ಯಾವ್ದು ಅಲ್ಲ ಅತ್ತೆ. ಪುಟ್ಟ, ನಿಂಗೆ ನೋವಾಯ್ತಾ? ಸಾರಿ ಕಣೆ, ನಾನೇನೇ ನಾನು ನೋಡ್ಕೋಬೇಕಿತ್ತು. ಬಾ. ಮಾವಯ್ಯ, ಏನ್ ನಡೀತಿದೆ ಮಾವಯ್ಯ ನಮ್ಮನೇಲಿ? ಯಾಕೆ ಹೀಗೆಲ್ಲ ಆಗ್ತಿದೆ? ಮೇಲಿಂದ ಮೇಲೆ ನಮಗೆ ಯಾಕೆ ಮಾವಯ್ಯ ತೊಂದರೆಗಳು ಬರ್ತಿದೆ? ಆಗ್ತಿಲ್ಲ ಮಾವಯ್ಯ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರೋದಕ್ಕೆ. ನನ್ ಸೊಸೆ ನೋಡಿದ್ರೆ ನೀವು, ಅವಳ ಮನಸ್ಸು ಎಷ್ಟು ಹದಗೆಟ್ಟಿದೆ ಅಂತ. ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಮಾವಯ್ಯ ಸುಮ್ಮನಿರೋದು? ಯಾವಾಗಿದೆಲ್ಲ ಸರಿ ಹೋಗುತ್ತೆ ಮಾವಯ್ಯ? ಅಶೋಕ, ಆ ಮಗುನ ಅವತ್ತು ಇದೇ ರೋಡಲ್ಲಿ ಡ್ರಾಪ್ ಮಾಡ್ದೆ ಕಣು. ಇದೇ ರೋಡಲ್ಲಿ ಆ ಮಗು ನಡ್ಕೊಂಡು ಹೋಗ್ತಿದ್ಲು ಅಂದ್ರೆ ನಮ್ ಕಡೆನೆ ಹೋಗ್ತಿರ್ಬೇಕಲ್ವಾ? ಬಾ, ನಮ್ ಹುಡುಕಾಟನ ಇಲ್ಲಿಂದಾನೆ ಶುರು ಮಾಡಿ. ಗುಡ್ ಮಾರ್ನಿಂಗ್ ಸುಬಿ. ಅರೆ ಇಸ್ಕಿ, ನಿನಗೆ ಹಗಲು ರಾತ್ರಿ ಮನೆ ಮಠ ಏನು ಇಲ್ವಾ? ಯಾಕೆ ಯಾವಾಗ್ಲೂ ಇಲ್ಲೇ ಇರ್ತೀಯ ಮಳ್ಳಿ ತರ? ಇನ್ನೇನ್ ಮಳ್ಳಿ? ನಮ್ಮ ಮನೆಗ್ ಬಾ ಅಂದ್ರೆ ನೀನ್ ಬರಲ್ಲ ಅಂತ್ಯ. ಅದಕ್ಕೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಅರೆ ಇಸ್ಕಿ, ನಿಂದೊಳ್ಳೆ ಕತೆ ಐತಲ್ಲ. ನಾನ್ ನಿಮ್ ಮನೆ ತವ ಬಂದ್ರೆ ನಿಮ್ ಮನೆ ಕೆಲ್ಸದವ್ರು ಆ ಡುಮ್ಮಿ ನನ್ನ ಓಡಿಸ್ತಾರೆ. ನೀನ್ ನೋಡಿದ್ರೆ ನಾನ್ ಯಾಕೆ ಬರ್ಲಿ ಅಲ್ಲಿಗೆ? ಅವ್ರಿಂದ ಆಚೆ ದಬಸ್ಕೊಳಕ್ ಬರ್ಲಾ? ಅವತ್ ನೀನು ನಮ್ಮ ಮನೆಗ್ ಫಸ್ಟ್ ಟೈಮ್ ಬಂದಾಗ ಕಳ್ಳಿ ತರ ಬಂದಿದ್ಯಲ್ಲ, ಹಾಗೆ ಬಾ. ಬಂದ್ಬಿಡ್ತೀನಿ. ನಂಗೇನ್ ಬೇರೆ ಇಲ್ಲಿ ಕೆಲ್ಸ ಇಲ್ವಾ? ನೀನ್ ಮಾಟ್ ಕಟ್ಕೊಂಡ್ರೆ ಅಟ್ಟೆಯ ಎಷ್ಟು ಕೊಬ್ಬು ನನ್ಗೆ. ಇನ್ನೊಂದ್ ಸರಿಯಾಗಿದ್ದಿದ್ರೆ ನೀನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ತನಕ ನಾನೇನ್ ಕಳ್ಳ ಪುಡಿ ತಿನ್ಕೊಂಡು ಕೂತಿರ್ತೀನ? ಏನ್ ಮಾಡ್ತಿದ್ದೆ? ನನ್ ಬಗ್ಗೆ ನಿನ್ ಗೊತ್ತಿಲ್ಲ. ನೀನೇನ್ ಡಾನ ಅಲ್ಲ, ಕರಾಟೆ ಕಿಂಗು. ನೀನು ಗರ್ಲು, ಕಿಂಗ್ ಆಗಕ್ಕಾಗಲ್ಲ, ಕ್ವೀನ್ ಆಗ್ತೀಯ. ಅದೇ ನೋಡ್ತೀಯಾ?
ಪುಟ್ಲಿಂಗು ಹೋಗ್ ಹೋಗು. ನೀನ್ ನನ್ಗೆ ತಾನೇ ಹೊಡೆಯೋ ತರ ಮಾಡ್ತೋರ್ಸಿದ್ದು, ಈಗ ನನಗಲ್ಲ ಅಂತ್ಯ. ಅಯ್ಯೋ ನಿನ್ಗಲ್ಲ ಕಳ್ಳ, ಮತ್ತೆ ಯಾರಿದಾರ ಇಲ್ಲಿ? ಎಲ್ಲಿ ಹೋದ್ರು? ನಗ್ತಾ ಇದ್ಯಾ? ಗೂಬೆ ನನ್ಗೆ ಗೂಬೆ ಅಂತ್ಯಾ? ಹೆಂಗುಂಟು ಮೈಗೆ? ನೀನಲ್ಲ ಪುಟ್ಲಿಂಗು, ಮತ್ಯಾರ್ಗೆ? ಏನ್ ಆಟ ಆಡ್ತಾ ಇದೀಯ ನೀನು? ಸುಮ್ನೆ ಬೆಳಗ್ಗೆ ನನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಬರಬೇಡ ನೀನು. ಸುಮ್ನೆ ನಿನ್ನಷ್ಟಕ್ಕೆ ನೀನಿದ್ರೆ ಸರಿ, ಇಲ್ಲಾಂದ್ರೆ ನೋಡು ಮತ್ತೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಯಾಕೆ ಅವ್ನು ಕಾಣಿಸ್ತಾ ಬಚ್ಚಿಟ್ಕೊಂಡಿದ್ದೆ? ಮೊದ್ಲೇ ಸರಿ ಇಲ್ಲ ಅವನು. ಅದ್ ಬೇರೆ ಜಗಳು ಗಂಟ. ನನ್ನ ನೋಡಿದ್ರೆ ಗುರ್ರ ಅಂತಾನೆ. ನಾನೇನ್ ಬಚ್ಚಿಟ್ಕೊಂಡಿಲ್ಲಪ್ಪ. ನಿನಗ್ ಬಿಟ್ರೆ ನಾನು ಯಾರಿಗೂ ಕಾಣಿಸಲ್ಲ, ಅದಕ್ಕೆ ಅವನ್ಗೂ ಕಾಣಿಸ್ತಿಲ್ಲ ಅಷ್ಟೇ. ಬಾ ಹೋಗೋಣ. ನನ್ ಗೊತ್ತು ಮರಾಯ್ತಾ, ನೀನು ಹೋಗ್ತಾ ಇರು, ನಾನು ಬರ್ತೀನಿ. ಬಂದ್ಬಿಟ್ಟ ನನ್ಗೇನ ಹೇಳಕ್ಕೆ. ಸುಬ್ಬಿ, ಯಾವ ಕಡೆ ಹೊರಟಿದ್ದೀರಾ? ಕೆಲ್ಸಕ್ಕೆ? ಕೆಲ್ಸ ಅಂದ್ರೆ ಅದೇ ಕದಿಯೋದಾ? ಕದಿಯೋದು ತಪ್ಪಲ್ವಾ ಸುಬ್ಬಿ? ತಪ್ಪು ಸರಿನೋ? ಕದಿಲಿಲ್ಲ ಅಂದ್ರೆ ನಮ್ ಹೊಟ್ಟೆಗೆ ನಾವ್ ಏನ್ ತಿನ್ನೋದು? ಸುಬ್ಬಿ, ಏನಾಯ್ತು? ಏನ್ ಬಡ್ಬಡಿಸ್ತಿದ್ಯಾ? ಏನಿಲ್ಲ ಅಕ್ಕ. ನೋಡ್ ಸುಬ್ಬಿ, ಈಗ ನೀನು ನನ್ಗೆ ಆನ್ಸರ್ ಮಾಡೋದು ಬೇಡ, ಥಿಂಕ್ ಮಾಡು. ಥಿಂಕ್ ಅಂದ್ರೆ ಯೋಚನೆ ಮಾಡು. ನೀನ್ ನಮ್ಮ ಮನೆಗ್ ಬಂದ್ರೆ ಈ ಕದಿಯೋದೆಲ್ಲ ಏನು ಬೇಡ. ತಿನ್ನಕ್ ಊಟ ಇರುತ್ತೆ, ದೊಡ್ಡ ಮನೆ ಇರುತ್ತೆ, ಒಳ್ಳೆ ಬಟ್ಟೆ, ಗೊಂಬೆ, ಪುಸ್ತಕ, ಅದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮ ಇರ್ತಾರೆ. ನಿನ್ನ ಅವರೇ ನೋಡ್ಕೊಂತಾರೆ ಸುಬ್ಬಿ. ಜೊತೆಗೆ ತಾತ, ಆಕೋಶ್ ಅಂಕಲ್, ಪ್ರೀ ಎಲ್ರೂ ಸಿಗ್ತಾರೆ. ವಟಾರದಲ್ಲಿ ಅಜ್ಜಿ ತಾತನೂ ಇರ್ತಾರೆ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? ಇದೆಲ್ಲ ನಿನ್ಗೂ ಬೇಕು ಅನ್ಸುತ್ತಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.